ನಮಸ್ಕಾರ ಎಲ್ಲರಿಗೆಲ್ಲ ಹೆಂಗಿದ್ರಿ ಆರಾಮ ಇದ್ರಿ ಇವತ್ತು ಅರಹಾಡಿ ಜಟ್ಟಿಗೇಶ್ವರ ದೈದ್ ಬನ್ನಿ ಹಬ್ಬ ಹಂಗ ಈಗ ಹೊರಟಿತ್ತು ನಾನು ಅಮ್ಮ ಅಕ್ಕ ಎಲ್ಲ ಹೋಗ್ತಾ ಇತ್ತ ಇವತ್ತು ಜನವರಿ 30ನೇ ತಾರೀಕು ಪ್ರತಿ ವರ್ಷ ಜನವರಿ 30ನೇ ತಾರೀಕಿಗೆ ಹಬ್ಬ ಇರುತ್ತೆ ಹಾಗೆ ತುಲಾಭಾರ ಸೇವೆ ಯಾರು ಕೊಡೋರಿದ್ರೆ ಇವತ್ತಿನ ದಿನದಲ್ಲೇ ಕೊಡ್ಲಕ್ಕ ಸಂಜೆ 7 ಗಂಟೆಗೆ ಡಕ್ಕೆ ಬಲಿ ಇತ್ತು ಹಾಗೆ ರಾತ್ರಿ 9 ಗಂಟೆಗೆ ಯಕ್ಷಗಾನ ಕೂಡ ಇತ್ತು ಅದಕ್ಕೆಲ್ಲ ಹಬ್ಬದ ಕಷ್ಟ ಹಂಗ ಈಗ ಹೋಗಿ ಹಣ್ಣುಕಾಯಿ ಮಾಡ್ಕೊಂಡು ಕೈಗೆ ಮುಕ್ಕೊಂಡು ಊಟ ಮಾಡ್ಕೊಂಡು ಬರುತ್ತೆ ನನ್ನ ಸಣ್ಣ ಮಗ ಅಂಗನವಾಡಿಯಾಗಿದ್ದ ಅವನನ್ನು ಕರ್ಕೊಂಡೆ ಹೋತೆ ಈಗ ಟೈಮ್ 11:45 ಬಂದಿತ್ತು 12 ಗಂಟೆ ಬಿಡ್ತಂದ್ರೆ ಹೇಳಿರ ಹಾಗೆ ನನ್ನ ಮಗನ ಕರ್ಕೊಂಡೆ ಹೋತು ದೊಡ್ಡ ಮಕ್ಕಳಲ್ಲೇ ಇವತ್ತೇ ಶಾಲೆಗೆ ಹೋಗಿರ ಬನ್ನಿ ಹಂಗಾರೆ ಅರಹಾಡಿ ಜಟ್ಟಿಗೇಶ್ವರ ದೈದ್ ಮನೆ ಹ್ಯಾಂಗಿತ್ತು ನಲ್ಲಿಗೆ ನೀವು ಕಾಣ್ಲಕ್ಕ ಆಯ್ತಾ ರೆಡಿ ನೀವಿಬ್ರಿದ್ರ ಬನ್ನಿ ನಾನು ಮಗಿನ ಕರ್ಕ ಹಂಗೆ ಬರ್ತೇಕ ಫೋನ್ ಮಾಡಿ ಸೀತಾ ನಿನ್ನ ಹೆಸರು ಅಂತ ಪುಟ ನಿನ್ನ ಹೆಸರು ಅಂತದ ಇನ್ನೊಂದ್ಸರಿ ಹೇಳ ಗಟ್ಟಿ ಹೇಳ ಗಟ್ಟಿ ಹೇಳ ವೀಕ್ಷಿತನಾ ಗಟ್ಟಿ ಹೇಳ ತಮ್ಮನ ಹೆಸರು ಅಂತ ತಮ್ಮನ ಹೆಸರು ಗುಂಡು ಗುಂಡ ಅಮ್ಮನ ಹೆಸರು ಅಂತ ಅಮ್ಮನ ಹೆಸರು ಜ್ಯೋತಿ ಪಪ್ಪನ ಹೆಸರು ಅಂತದ ಸಂತು ಸಂತೂರ್ ಸೋಪ ಸಂತ್ವಾ ಸಂತು ಸಂತೋಷ್ ನಿನ್ನ ಹೆಸರಂತ ನಿನ್ನ ಹೆಸರಂತ ಈಗ ಬತ್ತಿಯ ಭೂ ಹಬ್ಬ ಬತ್ತಿಯ ದೈದ್ ಮನೆ ಹಬ್ಬ ಬತ್ತಿಯ ಹಬ್ಬ ಬರೀಡಿ ಹೊಸಂಗಿ ಪಟ ಪಟ ಹೋಗು ಹೊಸಂಗಿ ಕೂಡ್ ಬಾ ಅಂದ್ರೆ ಭತ್ತ ಅಂದ್ರೆ ಬೇಬ ಬೇಬ ಬತ್ತಿಯ ಬತ್ತಿಯ ಹಾಂ ಬೇಬ ಆತ ಇದ್ದೆಗಳು ಒಬ್ಬಳೆ ಅಮ್ಮ ಮತ್ತು ಅಕ್ಕ ಆಚಿಂದ ಬತ್ರ ನಾನು ನನ್ನ ಮಗನ ಕರ್ಕೊಂಡು ಈ ರೂಟಂಗೆ ಹೋತೆ ರೋಡಲ್ಲಿ ಹೋತೆ ನಮ್ಮನೆಯಿಂದ ಅಮ್ಮ ಅಕ್ಕ ಒಳದಾರಂಗೆ ಬತ್ರ ಒಂದು 10 ನಿಮಿಷ ದಾರಿ ಅಷ್ಟೇ ನಡ್ಕೊಂಡು ಹೋಗ್ತಾ ಇತ್ತು ಇವತ್ತೆ ಇಲ್ಲಿ ಅಂಗನವಾಡಿ ಎಲ್ಲ ಟೀಚರ ಮಕ್ಕಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಎಂತಕ್ಕಂದ್ರೆ ನಾಳೆ ಈ ಮಕ್ಕಳ ಸ್ಕೂಲ್ ಡೇ ಇತ್ತು ಹಾಗಾಗಿ ಉಪ್ಪುಂದ 9 ಅಂಗನವಾಡಿ ಸೇರಿ ನಾಳೆ ಸ್ಕೂಲ್ ಡೇ ಇತ್ತು ಮಾತೃಶ್ರೀ ಸಭಾಭವನದಲ್ಲಿ ಉಪ್ಪುಂದದಲ್ಲ ಹಂಗೆ ಇಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾನೆ ಇದ್ರು ಟೀಚರಿಗೆ ಪಾಪ ಫುಲ್ ಸುಸ್ತಾಯಿತು ಎಂತಕ್ಕಂದ್ರೆ ಸಣ್ಣ ಮಕ್ಳಿಗೆ ಹೇಳಿಕೊಡೋದಂದ್ರೆ ಸುಲಭ ಇಲ್ಲ ಅಲ್ದ ಹಾಗಾಗಿ ಒಳ್ಳೆ ಮಾಡ್ತಾಯಿದ್ರು ಎಲ್ಲರೂ ಸುಮಾರು ಪ್ರಾಕ್ಟೀಸ್ ಮಾಡ್ಸಿರೋದಲ್ಲಿ ಹೇಳಕ್ಕ ಇದು ಯಾವ ಸಾಂಗ್ ಅಂದ್ರೆ ಮುಕ್ಕಬುಲ್ಲ ಡ್ಯಾನ್ಸಿನ ಸಾಂಗ್ ಇದು ನಾನೆಲ್ಲ ಸಾಂಗ್ ಹಾಕೋಕ್ಕಾತಿಲ್ಲ ಅಂತಕ್ಕಂದ್ರೆ ಕಾಪಿರೈಟ್ ಇಶ್ಯೂ ಆತ್ತ ಹಾಗಾಗಿ ಈ ಅಂಗನವಾಡಿ ಮಕ್ಳದ್ದು 3 ಡ್ಯಾನ್ಸ್ ಇತ್ತು ನನ್ನ ಮಗಂದು 2 ಡ್ಯಾನ್ಸ್ ಇತ್ತು ಒಂದು ಭಾಗ್ಯದ ಬಡಗಾರ ಮತ್ತು ಇನ್ನೊಂದು ಇದೇ ಡ್ಯಾನ್ಸ್ ಮುಕ್ಕಬುಲ್ಲ ಡ್ಯಾನ್ಸ್ ಸ್ವಲ್ಪ ಹೊತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ಪನಲ್ಲಿಗೆಲ್ಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೆ ಇವತ್ತು ಶುಕ್ರವಾರ ಜನವರಿ 30ನೇ ತಾರೀಕು ನಾಳೆ ಶನಿವಾರ ಜನವರಿ 31ನೇ ತಾರೀಕು ಮಧ್ಯಾಹ್ನ 1:15 ಸ್ಟಾರ್ಟ್ ಆತ ಪ್ರೋಗ್ರಾಮ್ ಅಂದಲ್ಲಿ ಹೇಳಿರ ಫಸ್ಟಿಗೆ ಸಭಾ ಕಾರ್ಯಕ್ರಮ ಇರುತ್ತೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆತ ಉಪ್ಪುಂದದ ಎಲ್ಲ ಅಂಗನವಾಡಿ ಮಕ್ಕಳದ್ದು ಕೂಡ ಡ್ಯಾನ್ಸ್ ಇರುತ್ತಿಲ್ಲ ನಾನು ಆದಷ್ಟು ವಿಡಿಯೋ ಮಾಡ್ಕೊಂತೆ ಹಾಗೆ ಫ್ರೆಂಡ್ಸ್ ನೀವು ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕಾಣ್ತಾ ಇದ್ದರೆ ಚಾನಲನ್ನು ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಯಾಕ ಹಾಗೆ ಪಕ್ಕದಲ್ಲಿ ಬಂದ ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ರೆ ನಾನು ವೀಡಿಯೋಸ್ ಹಾಕ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಅಕ್ಕ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಬೇರೆಯವರು ಕೂಡ ಕಾಣಲಿ ಹಾಗಾಗಿ ಈ ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡ್ತರು ಬಿಡ್ತರು ಅವ್ರನ್ನ ಕಾಂಬಕ್ಕೆ ಒಂಥರ ಖುಷಿ ಹತ್ತು ನಾಳೆ ಕಾಂಬ ಡ್ರೆಸ್ಸೆಲ್ಲ ಒಂದೇ ಥರ ಡ್ರೆಸ್ ನಾಳೆ ಯಾವ ಥರ ನಾಳೆಗೆ ನಿಮಗೆ ವಿಡಿಯೋದೆಲ್ಲ ನಾನು ತೋರಿಸ್ತೆ ನಾನೀಗಳ ದೈದ್ ಮನೆ ಕರ್ಕೊಂಡು ಹೋಯ್ಕಂದಳಿಗೆ ವೈಟ್ ಕಲರ್ ಜುಬ್ಬ ಹಾಕಿದ್ದೆ ಅವನಿಗೆ ನಾಳೆ ಕಾಂಬ ಎಲ್ಲ ಮಕ್ಳದ್ದು ಒಂದೇ ಡ್ರೆಸ್ ಇರುತ್ತೆ ಯಾವ ಥರ ಮಾಡ್ತಾರೆ ಅಂತ ಹೇಳಿಗೆ ಹಾಗೆ ಇಲ್ಲೇ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ರ ಮ್ಯಾನ ನಾನು ನನ್ನ ಮಗನ ಕರ್ಕೊಂಡು ಇಲ್ಲ ಅರಹಾಡಿ ದೈದ್ ಮನೆಗೆ ಹೋಗ್ತಾ ಇದ್ದೆ ಬೋರ್ಡೆಲ್ಲ ಹಾಕಿರ್ಕೊಂಡು ರೋಡಲ್ಲೇ ಇಲ್ಲಿಂದ ಒಳಗೆ ಒಂದು 5 ನಿಮಿಷ ದಾರಿ ಅಷ್ಟೇ ನನ್ನ ಅಮ್ಮ ಮತ್ತು ಅಕ್ಕ ಸ್ವಲ್ಪ ಮುಂದೆ ಹೋಗಿ ಐತೆ ನಾನು ನನ್ನ ಮಗ ಈಗಡೆ ಹೋಗ್ತಾ ಇತ್ತಿಲ್ಲೇ
ಇಲ್ಲ ನಮ್ಮದು ಊಟನೂ ಆಯ್ತು, ಬಫೆ ಸಿಸ್ಟಮ್ ಐತೆ, ಹಾಗೆ ಬೇಗ ಬೇಗ ಆಯ್ತು ಇಲ್ಲೇ. ಊಟ ಮಾತ್ರ ಒಳ್ಳೇದೈತೆ, ಅನ್ನ ಸಾರು, ಹುಳಿ ಪಾಯಸ ಮತ್ತು ಲಾಡು ಕೂಡ ಇದ್ದಿತ್ತು. ಅರಹಳ್ಳಿ ಜಟಗ ದೇವರ ದರ್ಶನವನ್ನು ನೀವು ಕೂಡ ಮಾಡಿರಿ ಅಂತೇಳಿ ಅಂದ್ಕೊಂತ ಇದ್ದೆ. ಎಷ್ಟು ಜನ ಇದ್ರು ಕಾಣಿ, ಫುಲ್ ಜನ ಇದ್ರೆ. ಪ್ರತಿ ವರ್ಷವೂ ಇಷ್ಟೇ ಜನ ಆತಂದೇಳಿ ಹೇಳಕ್ಕ. ಇಲ್ಲ ಐಸ್ ಕ್ರೀಮ್ ಎಲ್ಲ ಬಂದಿತ್ತು. ನನ್ನ ಮಗ ಇವತ್ತೇ ಫಸ್ಟ್ ಟೈಮ್ ಐಸ್ ಕ್ರೀಮ್ ಬೇಡ ಅಂತೇಳಿ ಹೇಳ್ದೆ. ಹಾಗೆ ನಾವಿಲ್ಲೇ ಊಟ ಮಾಡ್ಕೊಂಡು ಮನೆಗೆ ಹೊರಡ್ತೆ. ನಾವು ಮನೆಗೆ ಹೋಗಪ್ಪತ್ತಿಗೆ ಮಧ್ಯಾಹ್ನ 2 ಗಂಟೆ ಆಯ್ತು. ಹಂಗಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ. ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಮತ್ತೆ ಸಿಗ್ತೆ. ಬಾಯ್.